ಹಿಂದೆ ಬೆಳ್ಳಂ ಬೆಳಗ್ಗೆ ಬ್ರಾಹ್ಮೀ ಲಗ್ನ ಮುಹೂರ್ತದಲ್ಲಿ ಎದ್ದು ಶ್ರೀಮನ್ನಾರಾಯಣ ಚಿಂತಾಕ್ರಾಂತನಾಗಿ ಕೂತಿದ್ದಾನೆ. ಆತನ ಸೇವೆಯಲ್ಲಿ ನಿರತರಾಗಿರುವ ಲಕ್ಷ್ಮೀದೇವಿ. ಒಂದು ನಿಮಿಷ. ಹಾಯ್ ವೆಂಕಿ. ಏನ್ ಲಕ್ಷ್ಮಿ ಜಾಗಿರಿ ಈ ತರ ಜೋರ ಬಂದ್ಬಿಟ್ಟಿದ್ಯಾ? ಕೈಲಾಸಕ್ಕೆ ಹೋಗಿದ್ದೆ, ಪಾರ್ವತಿ ಮೀಟ್ ಮಾಡ್ಕೊಂಡು. ತುಂಬಾ ಚಳಿ ಆಗ್ತಿತ್ತು, ಅದಕ್ಕೆ ಗೆಟಪ್. ಓಕೆ ಓಕೆ. ಸೊ ಹೌ ಆರ್ ಯು ಡಾರ್ಲಿಂಗ್? ವೈ ಆರ್ ಯು ಸೋ ಸ್ಯಾಡ್? ಏನ್ ಲಕ್ಷ್ಮಿ ನೀನು ಮಸಾಲೆ ದೋಸೆ ಸೌಮ್ಯ ತರ ಇಂಗ್ಲಿಷ್ ಬೀಳ್ತಿದ್ಯಾ? ಯಾರು ಮಾತಾಡ್ಬೋದಲ್ಲ? ಯಾರವಳು? ಸೌಮ್ಯ? ಸೌಮ್ಯ ಸೌಮ್ಯ ಅಲ್ಲ, ರಮ್ಯ. ರಮ್ಯಾನಾ? ಓಕೆ ಓಕೆ. ಸ್ವಾಮಿ, ನಿಮ್ಮ ಚಿಂತೆಗೆ ಕಾರಣವೇನು? ಕಾರಣ ಗೊತ್ತಲ್ಲ ಲಕ್ಷ್ಮಿ, ನನ್ನ ಉಂಡಿಲಿ ಬೀಳ್ತಾ ಇರೋ ಹೇರಳವಾದ ದುಡ್ಡೇ ನನಗೆ ತೊಂದರೆ ಆಗ್ಬಿಟ್ಟಿದೆ. ಅದು ತುಂಬಾ ಒಳ್ಳೇದಲ್ವೇ? ನಿಮ್ಮ ಹತ್ರ, ನಿಮ್ಗೆ ಕುಬೇರನ ಹತ್ರ ಇರೋ ಸಾಲ ಎಲ್ಲ ಜಲ್ದಿ ತೀರೋಗುತ್ತಲ್ಲ. ಏನ್ ಮಣ್ಣಂಗಟ್ಟಿ ಒಳ್ಳೇದು. ಈ ಮೋದಿ ಗೊತ್ತಲ್ಲ, ನೋಡಿದ್ಯಲ್ಲ ನೀನು ಮೋದಿ ಏನ್ ಮಾಡಿದ್ದಾರೆ ಅಂತ. ಅವರು ಹಳೆ ನೋಟ್ಗಳನ್ನೆಲ್ಲ ಬ್ಯಾನ್ ಮಾಡ್ಬಿಟ್ಟು ನನಗೆ ಬರ್ತಾ ಇರೋ ದುಡ್ಡು ವೇಸ್ಟ್ ಆಗ್ತಾರೆ. ಕುಬೇರನು ತಗೊಳ್ತಾ ಇಲ್ಲ. ಆ ದುಡ್ಡನ್ನ ಏನ್ ಮಾಡ್ಲಿ ಲಕ್ಷ್ಮಿ ನಾನು? ಹೇಳು. ನಾರಾಯಣ ನಾರಾಯಣ. ಬನ್ನಿ ಬನ್ನಿ ನಾರದವ್ರೆ, ಬನ್ನಿ ಬನ್ನಿ. ನಾರಾಯಣ ಗುರು. ಅಯ್ಯೋ, ಅಡ್ಜಸ್ಟ್ ಮಾಡ್ಕೊಳಪ್ಪ, ಫಸ್ಟ್ ಟೈಮ್. ನಂದು ಫಸ್ಟ್ ಟೈಮ್ ಗುರು. ಹೇಳಿ, ಏನ್ ನಿಮ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ ನಿಮಗೆ ಗೊತ್ತಿಲ್ಲಲ್ಲ ಇರೋದ ನಾರದವ್ರೆ? ಎಲ್ಲ ಸೈಡ್ ನಿಂತ್ಕೊಂಡು ಕೇಳಿಸ್ಕೊಂಡೆ ಬಿಡಿ. ಅವೆಲ್ಲ ಮಾಡ್ತೀರಾ ಬಿಡಿ ನೀವು ಚೆನ್ನಾಗಿ, ಗೊತ್ತು. ಹೇಳಿ, ಕೆಡಿಸ್ಕೊಂಡಿದ್ದೀರಲ್ಲ. ಏನು ನಮ್ಗೆ ಇದಕ್ಕೆ ಉಪಾಯ ಏನು ಹೇಳಿ? ಪರಿಹಾರ ಬೇಕಾ? ಇದಕ್ಕೆ ಪರಿಹಾರ ಎರಡಿದಾವೆ. ಒಂದು, ಬ್ಯಾಂಕ್ನವರಿಗೆ ಕಮಿಷನ್ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಅರ್ಧ ದುಡ್ಡು ಸಿಗುತ್ತೆ ಅಷ್ಟೇ ನಿಮಗೆ. ಎರಡನೇದು, ಬ್ಯಾಂಕಲ್ಲಿ ಉದ್ದು ಕ್ಯೂ ನಿಂತ್ಕೊಳ್ಳೋದು, ಪೂರ್ತಿ ದುಡ್ಡು ಸಿಗುತ್ತೆ, ಕ್ಯೂನಲ್ಲಿ ನಿಂತ್ಕೊಬೇಕು. ಅದೇನಾ ಕ್ಯೂ ಇಷ್ಟುದ್ದ ಇರೋದು? ಅದೇ ಕ್ಯೂ. ಇನ್ನೇನು ನಮ್ಮನ್ನು ನೋಡಕ್ ಬಂದಿರೋದು ಅನ್ಕೊಂಡಿದ್ದ? ಮೋದಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಲಕ್ಷ್ಮಿ. ಬನ್ನಿ ಹಂಗಾದ್ರೆ, ಹೋಗಿ ನಿಲ್ಲಣ. ಬನ್ನಿ ಕ್ಯೂನಲ್ಲಿ. ಐ ಆಮ್ ಹ್ಯಾಪಿ ವಿತ್ ಮೈ ಗೋಲ್ಡ್ ಕಾಯಿನ್ಸ್ ಅಂಡ್ ಸಿಲ್ವರ್ ಕಾಯಿನ್ಸ್. ಸ್ಲಿಪ್ ಡಿಸ್ಕ್ ನಡಿ, ನಾವು ರಮ್ಮಿ ನೋಡ್ಕೊಂಡು ಹೋಗೋಣ. ಕಳ್ಳೆಕಾಯ್ ಕಳ್ಳೆಕಾಯ್, ಗರ್ಮ ಗರಂ ಕಳ್ಳೆಕಾಯ್ ಕಳ್ಳೆಕಾಯ್, ಕಳ್ಳೆಕಾಯ್ ಕಳ್ಳೆಕಾಯ್, ಗರ್ಮ ಗರಂ ಕಳ್ಳೆಕಾಯ್. ಸರ್, ಯಾವುದು ಕ್ಯಾಶ್ ಬೇಡ ನೋಡಿ, ಪೇಟಿಎಂ ಕಳ್ಳೆಕಾಯ್, ಪೇಟಿಎಂ ಕಳ್ಳೆಕಾಯ್, ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ. ಕಳ್ಳೆಕಾಯ್ ಕಳ್ಳೆಕಾಯ್, ಗರ್ಮ ಗರಂ ಕಳ್ಳೆಕಾಯ್. ಸರ್, ಬೆಳಗಿಂದ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಕಳ್ಳೆಕಾಯಿ ಯಾರಿಗಾದ್ರು ಕಳ್ಳೆಕಾಯಿ ಬೇಕಾ? ಕಳ್ಳೆಕಾಯಿ, ಗರ್ಮ ಗರಂ ಕಳ್ಳೆಕಾಯಿ, ಗರ್ಮ ಗರಂ ಕಳ್ಳೆಕಾಯ್. ಕಳ್ಳೆಕಾಯಿ ಇಲ್ಲಿ ಬಾ. ಬಿಸಿ ಉಂಟಾ? ಓ, ತುಂಬಾನೇ ಬಿಸಿ ಇದೆ ಸರ್, ಫ್ರೆಶ್. ಒಂದ್ ಪಟ್ನ ಕೊಡು. ಏನನ್ನ ಇದು? ಕಳ್ಳೆಕಾಯಿ ತಗೊಂಬರ. ಸರ್, ಏನು 500 ಕೊಡ್ತಾ ಇದ್ದೀರಾ? ನೀವು ನಿಂತಿರೋದೇ ಎಕ್ಸ್ಚೇಂಜ್ ಮಾಡಕ್ 500. ಸರ್, ಇದೆಲ್ಲ ನಡೆಯಲ್ಲ ಸರ್ ಇಂಡಿಯಾದ. ಅರೆ, ನಿಮ್ಮ ಹತ್ರ ಎಕ್ಸ್ಚೇಂಜ್ ಆಗತ್ತೆ ಅಂತ ಮಾಡಿದ್ನಪ್ಪ. ಸರ್, ಫ್ರೀ ಆಗಿ ಸತಿಗೂ ಕೊಡಲ್ಲ ಸರ್ ಅದನ್ನ. ನೋಡಪ್ಪ, ಅದು ಪೇಟಿಎಂ ಇಲ್ಲ, ಇದನ್ನ ತಗೊಂಡು ಕೊಡ್ತೀಯಾ ಇಲ್ಲ ಹೇಳು? ಇಲ್ಲ ಸರ್, ಸಾರಿ ಸಾರಿ, ಮುಂದೆ ಹೋಗಿ ಸರ್, ಮುಂದೆ ಹೋಗಿ. ಗರ್ಮ ಗರಂ ಕಳ್ಳೆಕಾಯ್, ಗರ್ಮ ಗರಂ ಕಳ್ಳೆಕಾಯ್, ಗರ್ಮ ಗರಂ ಕಳ್ಳೆಕಾಯ್, ಗರ್ಮ ಗರಂ ಕಳ್ಳೆಕಾಯ್. ಎಂತದು ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ. ಬರ್ರೆ, ಟೈಮ್ ಎಷ್ಟಾಯ್ತು? ಟೈಮ್ ಬಗ್ಗೆ ಯಾಕ್ರಿ ಯೋಚನೆ ಮಾಡ್ತೀರಿ? ಇದು ಅಚ್ಚೆಗೆ ಟೈಮು ಗೊತ್ತು. 500 ರೂಪಾಯಿಗೆ 1000 ರೂಪಾಯಿಗೆ ಬ್ಯಾನ್ ಮಾಡ್ಬಿಟ್ಟು ನಮ್ದು ಮೋದಿಗೆ ಒಳ್ಳೆಗೆ ಕೆಲಸಕ್ಕೆ ಮಾಡ್ಬಿಟ್ಟಿದ್ದಾರೆ. ಒಳ್ಳೆ ಕೆಲಸ ನಾವಿಲ್ಲಿ ನೋಡ್ತಿದ್ದೀವಲ್ಲ. ಪ್ರತಿದಿನ ಸಾಲಲ್ಲಿ ನಿಲ್ಲೋದೇ ಆಯ್ತು. ಬೆಳಗ್ಗೆ 6 ಗಂಟೆಯಿಂದ ನಿಂತಿದ್ದೀನಿ, ಊಟ ಇಲ್ಲ, ತಿಂಡಿ ಇಲ್ಲ, ಕನಿಷ್ಠ ಪಕ್ಷ ಇದು ಕೂಡ ಇಲ್ಲ. ನೋಡ್ತಾ ಇರೋ ಒಳ್ಳೆ ದಿನ ಯಾರಿಗೆ ಬರ್ತಾ ಇದೆ ಅಂತೇಳಿ. ದೇಶಕ್ಕೆ ಒಚ್ಚಗೆ ಕಾಮ್ಗೆ ಮಾಡ್ಬಿಟ್ರೆ ನಿಮ್ಗೆ ಎಲ್ಲ ಹೊಟ್ಟೆಗೆ ಉರಿ. ಹೊಟ್ಟೆಗೆ ಉರಿ. ದಿನ ಬೆಳಗ್ಗೆ 6 ಗಂಟೆಗೆ ಬಂದು ಕ್ಯೂ ಅಲ್ಲಿ ನಿಲ್ಲಿ, ಅವಾಗ ನಿಮ್ಗೆ ಗೊತ್ತಾಗ್ತದ. ನಮಸ್ಕಾರ, ನಾನು ರಂಗನಾಥ್. ಪಬ್ಲಿಕ್ ಟಿವಿ ಬಿಗ್ ಬುಲೆಟಿನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮುಂದಿನ 1 ಗಂಟೆಗಳ ಕಾಲ ನಾವು ರಾಜ್ಯದ ಸಮಗ್ರ ಸುದ್ದಿಯನ್ನು ಚರ್ಚಿಸೋಣ. ಈಗ ನನ್ನ ಜೊತೆ ಇದ್ದಾರೆ ರಾಧೇಗೌಡರ್. ಅವರು ಮಿಸ್ ಆಗ್ಬಿಟ್ಟಿದ್ದಾರೆ.
ಅವರು ಮೋಸ್ಟ್ಲಿ ಯಾವುದೋ ಬ್ಯಾಂಕ್ನಲ್ಲಿ ಕ್ಯೂ ನಿಂತ್ಕೊಂಡಿದ್ದಾರೆ ಅನ್ಸುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಜನರುಗಳು ತುಂಬ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಇಂಥ ಟೈಮಲ್ಲಿ ಎಲ್ಲಿದ್ದಾರೆ ಯಶ್, ಎಲ್ಲಿದ್ದಾರೆ? ಅವ್ರೊಂದ್ಸಲ ಸಂಪರ್ಕಿಸೋಣ ನಾವು. ನೀವು ಕರೆ ಮಾಡಿರುವ ಚಂದಾದಾರರು ಹನಿಮೂನ್ ಸಮಯದಲ್ಲಿದ್ದಾರೆ. ದಯವಿಟ್ಟು ಚಳಿಗಾಲದ ನಂತರ ಪ್ರಯತ್ನಿಸಿ. ಧನ್ಯವಾದಗಳು. ಅವರು ತುಂಬ ಸಂಭ್ರಮದಲ್ಲಿದ್ದಾರೆ. ನಾವು ಮತ್ತೊಮ್ಮೆ ಪ್ರಯತ್ನಿಸೋಣ ಅವರನ್ನು. ಸೆಕ್ಯೂರಿಟಿ ಎಲ್ಲರೂ ಕರೆಕ್ಟಾಗಿ ಲೈನಲ್ಲಿ ನಿಲ್ಸಪ್ಪ. ನಿಂತ್ಕೊಳ್ರಿ, ಕ್ಯಾರಿ ನಿಮ್ಗೆ ಲೈನ್ಗೆ ನಿಂತ್ಕೊಳಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಓಕೆ. ಈಗ ಬಂದಿರೋ ಹೊಸ ರೂಲ್ಸ್ ಪ್ರಕಾರ 4,000 ಎಲ್ಲ ಕೊಡಕ್ಕಾಗಲ್ಲ, ಬರೀ ಕೊಡಕ್ಕಾಗೋದು 2,000. ನೆಕ್ಸ್ಟ್ ಅಯ್ಯೋ ರಾಮ, ಎಂತ ಇದೆ ಸಾವು ಮಾರ್ರೆ. ಉಡುಪಿಯ ಶ್ರೀಕೃಷ್ಣ, ಪಾಂಡುರಂಗ, ರಂಗನಾಥ, ಎಂತ ಮಾಡೋದೀಗ? ಕರೆದ್ರ ನೀವು? ಮರೆಯ ನಿನ್ನನ್ನಲ್ಲ, ನಾ ಕರೆದದ್ದು ಆ ಭಗವಂತನ. ನೀನು ಬೇರೆ ಪ್ರತಿದಿನ ರಾತ್ರಿ 9 ಗಂಟೆ ಬಂದು ಮಂಡೆ ಬಿಸಿ ಮಾಡೋದಲ್ಲ, ಇವತ್ತೇನು ಹಗಲೊತ್ತೇ ಕಂಡದ್ದು? ಒಂದು ನಿಮಿಷ, ನಿಮ್ಮ ಜೊತೆ ತಚ್ಚಿಸುತ್ತೇನೆ. ಒಂದು ಇಂಪಾರ್ಟೆಂಟ್ ಕರೆ ಬರ್ತಾ ಇದೆ. ಹಾ ನೀವು ರಾತ್ರಿ 9 ಗಂಟೆ ಬಾ, ಈಗ ಅಲ್ಲ. ಹಲೋ, ಮೇಟಿ ಅವರೇ, ನೀವು ತುಂಬಾ ಫೇಮಸ್ ಆಗಿಬಿಟ್ಟಿದ್ದೀರಿ ರಾಜ್ಯದಲ್ಲಿ. ನಿಮ್ಮ ಸುದ್ದಿಯಿಂದ ನಮ್ಮ TRP ತುಂಬಾ ಜಾಸ್ತಿ ಆಗಿದೆ 2 ದಿವಸದಿಂದ. ನಿಮ್ಮನೆ ಪ್ರವೀಣ್, ನೀವೇನೋ ತುಂಬಾ ನಗ್ತಾ ಇದ್ದೀರಾ. ನಿಮಗೆ ಇಲ್ಲಿ ಕಷ್ಟ ಅರ್ಥ ಆಗೋದಿಲ್ಲ. ನೀವು UK ಸಿಟಿಸನ್ ಆಯ್ತಾ, ನಿಮ್ಗೆ ಪೌಂಡ್ ಇದೆ ನಿಮ್ಮ ಹತ್ರ, ನಮ್ಗೆ ರುಪಿ ಕಷ್ಟ ನಿಮ್ಗೆ ಅರ್ಥ ಆಗೋದಿಲ್ಲ. ನಿಮಗೆ ನಿಮ್ಮನೆ ಕರಿತಾ ಇರೋದು. ಅದಿರ್ಲಿ ನರ, ಈ ಮೇಟಿ ಯಾರು? ಏನ್ ವಿಷಯ? ಆಮೇಲೆ ಹೇಳ್ತೀನಿ. ನಿಮ್ಮನೆ ಕರಿತಾ ಇರೋದು ಭಕ್ತ ಏನಪ್ಪ, ಇಲ್ಲೇ ಇದೀನಿ ಸಂಕಟ. ಸಾವ ವೆಂಕಟೇಶನ, ಒಳ್ಳೆ ಕತೆ ಆತ. ನಿಮ್ಮ ಹತ್ರ ನಮ್ಮ ಸಂಕಟ ಹೇಳ್ಕೊಡೋಣ ಅಂತಂದ್ರೆ ನೀವೇ ಬಂದು ಕ್ಯೂ ಅಲ್ಲಿ ನಿಂತಿರುವೆ. ಅದು ಒಂದು ಪೊಸಿಷನ್ ನನಗಿಂತ ಹಿಂದೆ. ಸೊ ನಿಲ್ಲಿ, ಆಮೇಲೆ ಮಾತಾಡುವ. ಬೇಕಿತ್ತ ಇದು? ಈ ಭಕ್ತಂಗ್ ನಾನು ಮುಕ್ತಿ ಕೊಡ್ತೀನಿ. ಮೇಟಿ ಬಗ್ಗೆ ಹೇಳಪ್ಪ ಸ್ವಲ್ಪ. ನನ್ ಮೇಟಿ ಕತೆ ಬೇಕು. ಆಮೇಲೆ ಹೇಳ್ತೀನಿ, ಬನ್ನಿ. ನಂದೆ 10,000 ಎಲ್ಲ ಕೊಡಕ್ಕಾಗಲ್ಲಪ್ಪ. ಇವಾಗ್ಲೇ ಹೇಳಿಲ್ವಾ, ಬರೀ 7,000 ಮಾತ್ರ ಕೊಡಕ್ಕಾಗಲ್ಲ ಅಂತ. ಕಮಿಷನ್ ಇಟ್ಕೊಂಡು ಇಲ್ಲ ಅದೆಲ್ಲ ನಡೆಯಲ್ಲ ಇಲ್ಲಿ. ಗೊತ್ತಿಲ್ವಾ ನಿಮ್ಗೆ? ಕೆಲಸ ಮಾಡಿ, ನನಗೆ ಹೊಸ ನೋಡ್ಕೊಡಿ. ಥ್ಯಾಂಕ್ ಯು. 4,000ಕ್ಕೆ ಚೇಂಜ್ ಕೊಡಿ ಸರ್. 4,000 ಎಲ್ಲ ಕೊಡಕ್ಕಾಗಲ್ಲ ಸ್ವಾಮಿ, ಬರೀ 2,000 ಮಾತ್ರ ಕೊಡಕ್ಕಾಗಲ್ಲ. ಅದೇ 2,000ನೇ ಕೊಡಿ. ಹಾ ತಗೊಳ್ಳಿ. ನಾರಾಯಣ ನಾರಾಯಣ. ನಾಳೆ ಬನ್ನಿ ನೀವು, ದುಡ್ಡೆಲ್ಲ ಖಾಲಿ ಆಯ್ತು. ಏನ್ ಕಾಲ ಬಂತಪ್ಪ, ವೆಂಕಟೇಶ್ವರಂಗೆ ದುಡ್ಡಿಲ್ಲ. ತಿರುಪತಿ ತಿರುಮಲ ವೆಂಕಟೇಶ, ಸ್ವಲ್ಪ ಕಿವಿ ಕೊಟ್ಟು ಕೇಳು ಇಲ್ಲಿ 1 ನಿಮಿಷ. ತಿರುಪತಿ ತಿರುಮಲ ವೆಂಕಟೇಶ, ಸ್ವಲ್ಪ ಕಿವಿ ಕೊಟ್ಟು ಕೇಳೋ ಇಲ್ಲಿ 1 ನಿಮಿಷ. ಓದೋನು ನೀನಲ್ಲ, ಓ ದುಡಿಯೋನು ನೀನಲ್ಲ, ಓ ದುಡ್ಡು ಮಾತ್ರ ಹೆಂಗ್ ಮಾಡ್ತೀಯ ಗೋವಿಂದ. ತಿರುಮಲ ವೆಂಕಟೇಶ. ಪಾತ್ರಗಳ ಪರಿಚಯ. ಮೊದಲನೇದಾಗಿ ಲಕ್ಷ್ಮಿ ಪಾತ್ರದಲ್ಲಿ ಮಹೇಶ್ ಅವರು, ಸಾಮಾನ್ಯ ನಾಗರಿಕನ ಪಾತ್ರದಲ್ಲಿ ಆದಿತ್ಯ, ಬ್ಯಾಂಕ್ ಮ್ಯಾನೇಜರ್ ಆಗಿ ಮಲ್ಲಿಕಾರ್ಜುನ್ ಅವರು, ವಿಷ್ಣುವಿನ ಪಾತ್ರದಲ್ಲಿ ಸತೀಶ್ ಅವರು, ರಂಗನಾಥ ಪಾತ್ರದಲ್ಲಿ ಪ್ರಶಾಂತ್ ಅವರು, ಕಡಲೆಕಾಯಿ ವ್ಯಾಪಾರಿ ಪಾತ್ರದಲ್ಲಿ ಮಹಾರುದ್ರಸ್ವಾಮಿ ಅವರು, ನಾಗನ ಪಾತ್ರದಲ್ಲಿ ವಿಜಯ್ ಅವರು. ಥ್ಯಾಂಕ್ ಯು.